ಬಿಜೆಪಿ ಗೆದ್ದಿದ್ದು ಹೇಗೆ, ಇದು ಬಹಳ ಮುಖ್ಯ ಆಗುತ್ತೆ. ಠಾಕ್ರೆ ಆ ಒಂದು ಭದ್ರಕೋಟೆಯನ್ನ ಛಿದ್ರ ಮಾಡಿ ಬಿಜೆಪಿಯಲ್ಲಿ ಗೆಲುವು ಸಾಧಿಸಿದ್ದು ಹೇಗೆ, ಮತದಾರರನ್ನ ಒಗ್ಗೂಡಿಸುವಲ್ಲಿ ಠಾಕ್ರೆ ಬ್ರದರ್ಸ್ ವಿಫಲವಾದರು. ಮುಂಬೈನಲ್ಲಿ ಪಕ್ಷ ಸಂಘಟನೆಯ ವಿಚಾರ ಬಿಜೆಪಿಯವರಿಗೆ ಬಹಳ ಈಸಿ ಆಯಿತು. ಕಾರಣ ಉದ್ಧವ್ ಠಾಕ್ರೆ ಅಂಡ್ ಟೀಮ್ನ ವೈಫಲ್ಯ. ಅದು ಈ ಕಡೆ ಬಿಜೆಪಿಗೆ ಪ್ಲಸ್ ಆಗ್ತಾ ಹೋಯಿತು. ಪಕ್ಷವನ್ನ ತಳಮಟ್ಟದಿಂದ ಒಗ್ಗೂಡಿಸಿದ ಹಿರಿಮೆ ಗರಿಮೆ ಅದು ಬಿಜೆಪಿಗೆ. ಈ ಕಡೆ ಏಕನಾಥ್ ಶಿಂದೆ ಅವರು ಕೂಡ ತಮ್ಮ ವರ್ಚಸ್ಸಿನ ಮೂಲಕ ಮುಂಬೈನಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಎಲ್ಲ ರೀತಿಯ ಸಹಾಯ ಮಾಡಿದ್ದಾರೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಆಡಳಿತದ ಶ್ರೀರಕ್ಷೆ ಕೂಡ ಬಿಜೆಪಿಗೆ ಒಲಿದು ಬಂತು. ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿನ ಮಂತ್ರ. ತಮ್ಮಲ್ಲೇ ಭಿನ್ನಾಭಿಪ್ರಾಯಗಳು ಬರಲಿಲ್ಲ. ತಮ್ಮ ನಾಯಕರು ತಮ್ಮ ಪಕ್ಷದ ಬಗ್ಗೆ ಯಾರೂ ಮಾತಾಡಲಿಲ್ಲ. ಇವನ್ ಕಾರ್ಯಕರ್ತರಲ್ಲೂ ಕೂಡ ಯಾವುದೇ ರೀತಿಯ ಅಸಮಾಧಾನ ಅಲ್ಲಿ ಅಷ್ಟರ ಮಟ್ಟಿಗೆ ಬರಲೇ ಇಲ್ಲ. ಶಿವಸೇನೆಯ ಗೊಂದಲಗಳೇ ಬಿಜೆಪಿಗೆ ಪ್ಲಸ್ ಆಯಿತು. ಈ ಕಡೆ ಏಕನಾಥ್ ಶಿಂದೆ ಬಣ ಶಿವಸೇನೆದು, ಈ ಕಡೆ ಉದ್ಧವ್ ಠಾಕ್ರೆ ಬಣ. ನಮಗೆ ಏಕನಾಥ್ ಶಿಂದೆ ಬಣವೇ ಬೇಕು ಅಂತ ಮುಂಬೈಗರು. ಈಗ ಇವರಿಗೆ ಜಯಂತ್. ಮರಾಠಿ ಅಸ್ಮಿತೆ ಉಳಿಸಿಕೊಳ್ಳುವಲ್ಲಿ ಠಾಕ್ರೆ ಫ್ಯಾಮಿಲಿ ವಿಫಲವಾಯಿತು. ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ, ಆದಿತ್ಯ ಠಾಕ್ರೆ, ಸಂಜಯ್ ರಾವತ್ ಇವರೆಲ್ಲ ಏನು ಮಾಡಿದರು? ಇವರ ವರ್ಚಸ್ಸಿನ ಮೂಲಕ ಮುಂಬೈನಲ್ಲಿ ತಮ್ಮದೇ ಪಾರುಪತ್ಯ ಮುಂದುವರಿಬೇಕಾಗಿತ್ತು. ಆದರೆ ಅದು ಆಗಲಿಲ್ಲ. ಕಾರಣ ಮರಾಠಿ ಅಸ್ಮಿತೆ. ಆ ಮರಾಠಿ ಅಸ್ಮಿತೆಯನ್ನು ಉಳಿಸಿಕೊಳ್ಳುವಲ್ಲಿ ಇವರು ವಿಫಲರಾದರು. ಬಿಜೆಪಿಯತ್ತ ಕಂಪ್ಲೀಟ್ಲಿ ಮುಖ ಮಾಡುವಂತ ಕೆಲಸ ಮಾಡಿದರು ಮುಂಬೈನ ಜನ. ಉದ್ಧವ್ ಠಾಕ್ರೆ ಏಕನಾಥ್ ಶಿಂದೆ ಬಣ ಸಂಘರ್ಷ. ಆ ಸಂಘರ್ಷ ಬಿಜೆಪಿಗೆ ಲಾಭ. ಶಿವಸೇನೆ ಮತ ಬ್ಯಾಂಕ್ ವಿಭಜನೆಯಾಗಿದ್ದು ಇದೇ ಕಾರಣಕ್ಕಾಗಿ. ಏಕನಾಥ್ ಶಿಂದೆ ಯಾವಾಗ ಉದ್ಧವ್ ಠಾಕ್ರೆ ಜೊತೆಗೆ ಸಂಬಂಧವನ್ನ ಕಡಿದುಕೊಂಡು ಶಿವಸೇನೆಗೆ ಬಾಯ್ ಹೇಳಿ ಆಚೆ ಬಂದು ತಮ್ಮದೇ ಶಿವಸೇನೆ, ಚುನಾವಣಾ ಆಯೋಗದಿಂದಲೂ ಕೂಡ ನಮ್ಮದೇ ಮೂಲ ಶಿವಸೇನೆ ಅಂತ ಅವರು ಪ್ರೂವ್ ಮಾಡಿಕೊಂಡ್ರು. ಶಿವಸೇನೆ ಏಕನಾಥ್ ಶಿಂದೆ ಬಣನೇ ಬೇರೆ ಆಗ್ಬಿಡ್ತು. ಈಗ ಕಮಾಲ್ ಮಾಡಿದೆ ಇದೇ ಏಕನಾಥ್ ಶಿಂದೆ ಬಣ ಹಾಗೂ ಫಡ್ನವೀಸ್ ನೇತೃತ್ವದ ಬಿಜೆಪಿ. ಇಡೀ ಮುಂಬೈನಲ್ಲಿ ಮತ್ತೆ ತಮ್ಮ ಪಾರುಪತ್ಯ 25ರಿಂದ 30 ವರ್ಷಗಳ ನಂತರ ಮುಂಬೈ ಪಾಲಿಕೆಯಲ್ಲಿ ಈಗ ಕಮಲ ಅರಳಿದೆ. ಪಾಲಿಕೆಯ ಮೇಲೆ ಬಿಜೆಪಿಯ ಬಾವುಟ ಹಾರ್ತಾ ಇದೆ. ಬಿಜೆಪಿ ಗೆದ್ದಿದ್ದು ಹೇಗೆ, ಇದು ಬಹಳ ಮುಖ್ಯ ಆಗುತ್ತೆ. ಠಾಕ್ರೆ ಆ ಒಂದು ಭದ್ರಕೋಟೆಯನ್ನ ಛಿದ್ರ ಮಾಡಿ ಬಿಜೆಪಿಯಲ್ಲಿ ಗೆಲುವು ಸಾಧಿಸಿದ್ದು ಹೇಗೆ, ಮತದಾರರನ್ನ ಒಗ್ಗೂಡಿಸುವಲ್ಲಿ ಠಾಕ್ರೆ ಬ್ರದರ್ಸ್ ವಿಫಲವಾದರು. ಮುಂಬೈನಲ್ಲಿ ಪಕ್ಷ ಸಂಘಟನೆಯ ವಿಚಾರ ಬಿಜೆಪಿಯವರಿಗೆ ಬಹಳ ಈಸಿ ಆಯಿತು. ಕಾರಣ ಉದ್ಧವ್ ಠಾಕ್ರೆ ಅಂಡ್ ಟೀಮ್ನ ವೈಫಲ್ಯ. ಅದು ಈ ಕಡೆ ಬಿಜೆಪಿಗೆ ಪ್ಲಸ್ ಆಗ್ತಾ ಹೋಯಿತು. ಪಕ್ಷವನ್ನ ತಳಮಟ್ಟದಿಂದ ಒಗ್ಗೂಡಿಸಿದ ಹಿರಿಮೆ ಗರಿಮೆ ಅದು ಬಿಜೆಪಿಗೆ. ಈ ಕಡೆ ಏಕನಾಥ್ ಶಿಂದೆ ಅವರು ಕೂಡ ತಮ್ಮ ವರ್ಚಸ್ಸಿನ ಮೂಲಕ ಮುಂಬೈನಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಎಲ್ಲ ರೀತಿಯ ಸಹಾಯ ಮಾಡಿದ್ದಾರೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಆಡಳಿತದ ಶ್ರೀರಕ್ಷೆ ಕೂಡ ಬಿಜೆಪಿಗೆ ಒಲಿದು ಬಂತು. ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿನ ಮಂತ್ರ. ತಮ್ಮಲ್ಲೇ ಭಿನ್ನಾಭಿಪ್ರಾಯಗಳು ಬರಲಿಲ್ಲ. ತಮ್ಮ ನಾಯಕರು ತಮ್ಮ ಪಕ್ಷದ ಬಗ್ಗೆ ಯಾರೂ ಮಾತಾಡಲಿಲ್ಲ. ಇವನ್ ಕಾರ್ಯಕರ್ತರಲ್ಲೂ ಕೂಡ ಯಾವುದೇ ರೀತಿಯ ಅಸಮಾಧಾನ ಅಲ್ಲಿ ಅಷ್ಟರ ಮಟ್ಟಿಗೆ ಬರಲೇ ಇಲ್ಲ. ಶಿವಸೇನೆಯ ಗೊಂದಲಗಳೇ ಬಿಜೆಪಿಗೆ ಪ್ಲಸ್ ಆಯಿತು. ಈ ಕಡೆ ಏಕನಾಥ್ ಶಿಂದೆ ಬಣ ಶಿವಸೇನೆದು, ಈ ಕಡೆ ಉದ್ಧವ್ ಠಾಕ್ರೆ ಬಣ. ನಮಗೆ ಏಕನಾಥ್ ಶಿಂದೆ ಬಣವೇ ಬೇಕು ಅಂತ ಮುಂಬೈಗರು. ಈಗ ಇವರಿಗೆ ಜಯಂತ್. ಮರಾಠಿ ಅಸ್ಮಿತೆ ಉಳಿಸಿಕೊಳ್ಳುವಲ್ಲಿ ಠಾಕ್ರೆ ಫ್ಯಾಮಿಲಿ ವಿಫಲವಾಯಿತು. ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ, ಆದಿತ್ಯ ಠಾಕ್ರೆ, ಸಂಜಯ್ ರಾವತ್ ಇವರೆಲ್ಲ ಏನು ಮಾಡಿದರು? ಇವರ ವರ್ಚಸ್ಸಿನ ಮೂಲಕ ಮುಂಬೈನಲ್ಲಿ ತಮ್ಮದೇ ಪಾರುಪತ್ಯ ಮುಂದುವರಿಬೇಕಾಗಿತ್ತು. ಆದರೆ ಅದು ಆಗಲಿಲ್ಲ. ಕಾರಣ ಮರಾಠಿ ಅಸ್ಮಿತೆ. ಆ ಮರಾಠಿ ಅಸ್ಮಿತೆಯನ್ನು ಉಳಿಸಿಕೊಳ್ಳುವಲ್ಲಿ ಇವರು ವಿಫಲರಾದರು. ಬಿಜೆಪಿಯತ್ತ ಕಂಪ್ಲೀಟ್ಲಿ ಮುಖ ಮಾಡುವಂತ ಕೆಲಸ ಮಾಡಿದರು ಮುಂಬೈನ ಜನ. ಉದ್ಧವ್ ಠಾಕ್ರೆ ಏಕನಾಥ್ ಶಿಂದೆ ಬಣ ಸಂಘರ್ಷ.
ಆ ಸಂಘರ್ಷ ಬಿಜೆಪಿಗೆ ಲಾಭ. ಶಿವಸೇನೆ ಮತ ಬ್ಯಾಂಕ್ ವಿಭಜನೆಯಾಗಿದ್ದು ಇದೇ ಕಾರಣಕ್ಕಾಗಿ. ಏಕನಾಥ್ ಶಿಂದೆ ಯಾವಾಗ ಉದ್ಧವ್ ಠಾಕ್ರೆ ಜೊತೆಗೆ ಸಂಬಂಧವನ್ನ ಕಡಿದುಕೊಂಡು ಶಿವಸೇನೆಗೆ ಬಾಯ್ ಬಾಯ್ ಹೇಳಿ ಆಚೆ ಬಂದು ತಮ್ಮದೇ ಶಿವಸೇನೆ, ಚುನಾವಣಾ ಆಯೋಗದಿಂದಲೂ ಕೂಡ ನಮ್ಮದೇ ಮೂಲ ಶಿವಸೇನೆ ಅಂತ ಅವರು ಪ್ರೂವ್ ಮಾಡಿಕೊಂಡ್ರು. ಶಿವಸೇನೆ ಏಕನಾಥ್ ಶಿಂದೆ ಬಣನೇ ಬೇರೆ ಆಗ್ಬಿಡ್ತು. ಈಗ ಕಮಾಲ್ ಮಾಡಿದೆ ಇದೇ ಏಕನಾಥ್ ಶಿಂದೆ ಬಣ ಹಾಗೂ ಫಡ್ನವೀಸ್ ನೇತೃತ್ವದ ಬಿಜೆಪಿ. ಇಡೀ ಮುಂಬೈನಲ್ಲಿ ಮತ್ತೆ ತಮ್ಮ ಪಾರುಪತ್ಯ. 25-30 ವರ್ಷಗಳ ನಂತರ ಮುಂಬೈ ಪಾಲಿಕೆಯಲ್ಲಿ ಈಗ ಕಮಲ ಅರಳಿದೆ. ಪಾಲಿಕೆಯ ಮೇಲೆ ಬಿಜೆಪಿಯ ಬಾವುಟ ಹಾರ್ತಾ ಇದೆ. ಬಿಜೆಪಿ ಗೆದ್ದಿದ್ದು ಹೇಗೆ, ಇದು ಬಹಳ ಮುಖ್ಯ ಆಗುತ್ತೆ. ಠಾಕ್ರೆ ಆ ಒಂದು ಭದ್ರಕೋಟೆಯನ್ನ ಛಿದ್ರ ಮಾಡಿ ಬಿಜೆಪಿಯಲ್ಲಿ ಗೆಲುವು ಸಾಧಿಸಿದ್ದು ಹೇಗೆ, ಮತದಾರರನ್ನ ಒಗ್ಗೂಡಿಸುವಲ್ಲಿ ಠಾಕ್ರೆ ಬ್ರದರ್ಸ್ ವಿಫಲವಾದರು. ಮುಂಬೈನಲ್ಲಿ ಪಕ್ಷ ಸಂಘಟನೆಯ ವಿಚಾರ ಬಿಜೆಪಿಯವರಿಗೆ ಬಹಳ ಈಸಿ ಆಯಿತು. ಕಾರಣ ಉದ್ಧವ್ ಠಾಕ್ರೆ ಅಂಡ್ ಟೀಮ್ನ ವೈಫಲ್ಯ. ಅದು ಈ ಕಡೆ ಬಿಜೆಪಿಗೆ ಪ್ಲಸ್ ಆಗ್ತಾ ಹೋಯಿತು. ಪಕ್ಷವನ್ನ ತಳಮಟ್ಟದಿಂದ ಒಗ್ಗೂಡಿಸಿದ ಹಿರಿಮೆ ಗರಿಮೆ ಅದು ಬಿಜೆಪಿಗೆ. ಈ ಕಡೆ ಏಕನಾಥ್ ಶಿಂದೆ ಅವರು ಕೂಡ ತಮ್ಮ ವರ್ಚಸ್ಸಿನ ಮೂಲಕ ಮುಂಬೈನಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಎಲ್ಲ ರೀತಿಯ ಸಹಾಯ ಮಾಡಿದ್ದಾರೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಆಡಳಿತದ ಶ್ರೀರಕ್ಷೆ ಕೂಡ ಬಿಜೆಪಿಗೆ ಒಲಿದು ಬಂತು. ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿನ ಮಂತ್ರ. ತಮ್ಮಲ್ಲೇ ಭಿನ್ನಾಭಿಪ್ರಾಯಗಳು ಬರಲಿಲ್ಲ. ತಮ್ಮ ನಾಯಕರು ತಮ್ಮ ಪಕ್ಷದ ಬಗ್ಗೆ ಯಾರು ಮಾತಾಡಲಿಲ್ಲ. ಇವನ್ ಕಾರ್ಯಕರ್ತರಲ್ಲೂ ಕೂಡ ಯಾವುದೇ ರೀತಿಯ ಅಸಮಾಧಾನ ಅಲ್ಲಿ ಅಷ್ಟರ ಮಟ್ಟಿಗೆ ಬರಲೇ ಇಲ್ಲ. ಶಿವಸೇನೆಯ ಗೊಂದಲಗಳೇ ಬಿಜೆಪಿಗೆ ಪ್ಲಸ್ ಆಯಿತು. ಈ ಕಡೆ ಏಕನಾಥ್ ಶಿಂದೆ ಬಣ ಶಿವಸೇನೆದು, ಈ ಕಡೆ ಉದ್ಧವ್ ಠಾಕ್ರೆ ಬಣ. ನಮಗೆ ಏಕನಾಥ್ ಶಿಂದೆ ಬಣವೇ ಬೇಕು ಅಂತ ಮುಂಬೈಗರು. ಈಗ ಇವರಿಗೆ ಜಯಂತ್. ಮರಾಠಿ ಅಸ್ಮಿತೆ ಉಳಿಸಿಕೊಳ್ಳುವಲ್ಲಿ ಠಾಕ್ರೆ ಫ್ಯಾಮಿಲಿ ವಿಫಲವಾಯಿತು. ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ, ಆದಿತ್ಯ ಠಾಕ್ರೆ, ಸಂಜಯ್ ರಾವತ್ ಇವರೆಲ್ಲ ಏನು ಮಾಡಿದರು? ಇವರ ವರ್ಚಸ್ಸಿನ ಮೂಲಕ ಮುಂಬೈನಲ್ಲಿ ತಮ್ಮದೇ ಪಾರುಪತ್ಯ ಮುಂದುವರಿಬೇಕಾಗಿತ್ತು. ಆದರೆ ಅದು ಆಗಲಿಲ್ಲ. ಕಾರಣ ಮರಾಠಿ ಅಸ್ಮಿತೆ. ಆ ಮರಾಠಿ ಅಸ್ಮಿತೆಯನ್ನು ಉಳಿಸಿಕೊಳ್ಳುವಲ್ಲಿ ಇವರು ವಿಫಲರಾದರು. ಬಿಜೆಪಿಯತ್ತ ಕಂಪ್ಲೀಟ್ಲಿ ಮುಖ ಮಾಡುವಂತ ಕೆಲಸ ಮಾಡಿದರು ಮುಂಬೈನ ಜನ. ಉದ್ಧವ್ ಠಾಕ್ರೆ ಏಕನಾಥ್ ಶಿಂದೆ ಬಣ ಸಂಘರ್ಷ, ಆ ಸಂಘರ್ಷ ಬಿಜೆಪಿಗೆ ಲಾಭ. ಶಿವಸೇನೆ ಮತ ಬ್ಯಾಂಕ್ ವಿಭಜನೆಯಾಗಿದ್ದು ಇದೇ ಕಾರಣಕ್ಕಾಗಿ. ಏಕನಾಥ್ ಶಿಂದೆ ಯಾವಾಗ ಉದ್ಧವ್ ಠಾಕ್ರೆ ಜೊತೆಗೆ ಸಂಬಂಧವನ್ನ ಕಡಿದುಕೊಂಡು ಶಿವಸೇನೆಗೆ ಬಾಯ್ ಬಾಯ್ ಹೇಳಿ ಆಚೆ ಬಂದು ತಮ್ಮದೇ ಶಿವಸೇನೆ, ಚುನಾವಣಾ ಆಯೋಗದಿಂದಲೂ ಕೂಡ ನಮ್ಮದೇ ಮೂಲ ಶಿವಸೇನೆ ಅಂತ ಅವರು ಪ್ರೂವ್ ಮಾಡಿಕೊಂಡ್ರು. ಶಿವಸೇನೆ ಏಕನಾಥ್ ಶಿಂದೆ ಬಣನೇ ಬೇರೆ ಆಗ್ಬಿಡ್ತು. ಈಗ ಕಮಾಲ್ ಮಾಡಿದೆ ಇದೇ ಏಕನಾಥ್ ಶಿಂದೆ ಬಣ ಹಾಗೂ ಫಡ್ನವೀಸ್ ನೇತೃತ್ವದ ಬಿಜೆಪಿ. ಇಡೀ ಮುಂಬೈನಲ್ಲಿ ಮತ್ತೆ ತಮ್ಮ ಪಾರುಪತ್ಯ. 25-30 ವರ್ಷಗಳ ನಂತರ ಮುಂಬೈ ಪಾಲಿಕೆಯಲ್ಲಿ ಈಗ ಕಮಲ ಅರಳಿದೆ. ಪಾಲಿಕೆಯ ಮೇಲೆ ಬಿಜೆಪಿಯ ಬಾವುಟ ಹಾರ್ತಾ ಇದೆ.